ನೀವು ಓದಲು ಕುಳಿತರೆ 5 ನಿಮಿಷದಲ್ಲೇ ಮೊಬೈಲ್ ನೆನಪಾಗುತ್ತದೆಯಾ? ಕೆಲಸ ಶುರು ಮಾಡಿದ ತಕ್ಷಣ ಮನಸ್ಸು ಬೇರೆ ಕಡೆ ಹೋಗುತ್ತದೆಯಾ? ನಿಮ್ಮ ಫೋಕಸ್ ಅನ್ನು ನಾಶ ಮಾಡುತ್ತಿರುವ 7 ಕಾರಣಗಳಿವೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕೊನೆಯ ಟಿಪ್ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ನಮಸ್ಕಾರ ಸ್ನೇಹಿತರೆ, ಮೋಟಿವೇಶನ್ ಟಾಕ್ಸ್ ಕನ್ನಡಗೆ ಸ್ವಾಗತ. ಫೋಕಸ್ ಇಲ್ಲದೆ ಪ್ರತಿಭೆ ಇದ್ದರೂ ಯಶಸ್ಸು ಸಿಗುವುದು ಕಷ್ಟ. ಇಂದು ಫೋಕಸ್ ಹೆಚ್ಚಿಸಿಕೊಳ್ಳುವ 7 ಸರಳ ಆದರೆ ಪರಿಣಾಮಕಾರಿ ಮಾರ್ಗಗಳನ್ನು ತಿಳಿಯೋಣ. ಪಾಯಿಂಟ್ 1. ಒಂದೇ ಸಮಯದಲ್ಲಿ ಒಂದು ಕೆಲಸ ಮಾಡಿ. ಇಂದಿನ ಜಗತ್ತಿನಲ್ಲಿ ಬಹಳ ಜನ ಮಲ್ಟಿ ಟಾಸ್ಕಿಂಗ್ ಮಾಡುವುದು ದೊಡ್ಡ ಶಕ್ತಿ ಎಂದು ಭಾವಿಸುತ್ತಾರೆ. ಆದರೆ ವಿಜ್ಞಾನ ಏನು ಹೇಳುತ್ತದೆ ಗೊತ್ತಾ? ನಮ್ಮ ಮೆದುಳು ಒಂದೇ ಸಮಯದಲ್ಲಿ 2 ಕಠಿಣ ಕೆಲಸಗಳಿಗೆ ಸಂಪೂರ್ಣ ಗಮನ ಕೊಡಲು ಸಾಧ್ಯವಿಲ್ಲ. ನೀವು ಓದುತ್ತಾ ಮಧ್ಯೆ ವಾಟ್ಸಾಪ್ ನೋಡಿದರೆ ಮತ್ತೆ ಓದಿನ ಮೇಲೆ ಸಂಪೂರ್ಣ ಗಮನ ಬರಲು ಕೆಲ ನಿಮಿಷಗಳು ಬೇಕಾಗಬಹುದು. ದಿನಕ್ಕೆ ಹೀಗೆ ಹಲವು ಬಾರಿ ಆಗುತ್ತಿರುತ್ತದೆ. ಅದರಿಂದ ಒಂದು ಸರಳ ನಿಯಮ ಮಾಡಿಕೊಳ್ಳಿ. ಒಂದು ಕೆಲಸ ಮುಗಿಯುವವರೆಗೆ ಮತ್ತೊಂದು ಕೆಲಸ ಶುರು ಮಾಡಬೇಡಿ. ಈ ಒಂದು ಅಭ್ಯಾಸ ನಿಮ್ಮ ಫೋಕಸ್ ಅನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು. ಪಾಯಿಂಟ್ 2. ಮೊಬೈಲ್ ನಿಮ್ಮ ಫೋಕಸ್ ಕದಿಯುತ್ತದೆ. ನೀವು ಓದಲು ಕುಳಿತಾಗ ಒಂದು ನೋಟಿಫಿಕೇಷನ್ ಮಾತ್ರ ನೋಡುತ್ತೇನೆ ಎಂದು ಮೊಬೈಲ್ ತೆಗೆದುಕೊಳ್ಳುತ್ತೀರಿ. ಆದರೆ ಆ 1 ನಿಮಿಷವೇ ಕೆಲವೊಮ್ಮೆ 20 ನಿಮಿಷ ಆಗಿಬಿಡುತ್ತದೆ. ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ನಿಮ್ಮ ಗಮನವನ್ನು ಸೆಳೆಯುವಂತೆ ವಿನ್ಯಾಸಗೊಳಿಸಲಾಗಿದೆ. ಆದ್ದರಿಂದ ಓದು ಅಥವಾ ಕೆಲಸ ಮಾಡುವ ಸಮಯದಲ್ಲಿ ಮೊಬೈಲನ್ನು ಸೈಲೆಂಟ್ ಮೋಡ್ ಅಥವಾ ಬೇರೆ ಕೊಠಡಿಯಲ್ಲಿ ಇಡಿ. ನಿಮ್ಮ ಮನಸ್ಸಿಗೆ ವ್ಯತ್ಯಯ ಕಡಿಮೆಯಾಗುತ್ತದೆ. ಪಾಯಿಂಟ್ 3. ಸ್ಪಷ್ಟ ಗುರಿ ಇಟ್ಟುಕೊಳ್ಳಿ. ಬಹಳ ಜನರಿಗೆ ಫೋಕಸ್ ಇಲ್ಲದಿರಲು ದೊಡ್ಡ ಕಾರಣ ಅವರು ಏನು ಮಾಡಬೇಕು ಎಂಬುದು ಸ್ಪಷ್ಟವಾಗಿರುವುದಿಲ್ಲ. ಬೆಳಿಗ್ಗೆ ಎದ್ದಾಗಲೇ ಇವತ್ತು ಯಾವ ಕೆಲಸ ಮುಗಿಸಬೇಕು ಎಂದು ನಿರ್ಧಾರ ಮಾಡದೇ ಇದ್ದರೆ ದಿನವಿಡೀ ಮನಸ್ಸು ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಜಿಗಿಯುತ್ತದೆ. ಯಶಸ್ವಿ ಜನರು ದಿನದ ಆರಂಭದಲ್ಲೇ ತಮ್ಮ ಪ್ರಮುಖ ಕೆಲಸವನ್ನು ಬರೆಯುತ್ತಾರೆ. ನೀವು ಕೂಡ ಒಂದು ಚಿಕ್ಕ ನೋಟ್ಬುಕ್ ಇಟ್ಟುಕೊಳ್ಳಿ. ಇವತ್ತು ಮಾಡಬೇಕಾದ 3 ಮುಖ್ಯ ಕೆಲಸಗಳನ್ನು ಮಾತ್ರ ಬರೆಯಿರಿ. ಒಂದು ಕೆಲಸ ಮುಗಿದಾಗ ಅದಕ್ಕೆ ಗುರುತು ಹಾಕಿ. ಇದು ನಿಮ್ಮ ಮೆದುಳಿಗೆ ಸಾಧನೆಯ ಅನುಭವ ಕೊಡುತ್ತದೆ ಮತ್ತು ಮುಂದಿನ ಕೆಲಸದ ಮೇಲೆ ಫೋಕಸ್ ಹೆಚ್ಚಿಸುತ್ತದೆ. ಪಾಯಿಂಟ್ 4. ಪೊಮೊಡೊ ವಿಧಾನ. ಫೋಕಸ್ ಅನ್ನು ಬಲವಂತವಾಗಿ 2 ಅಥವಾ 3 ಗಂಟೆಗಳ ಕಾಲ ಹಿಡಿದುಕೊಳ್ಳಲು ಪ್ರಯತ್ನಿಸಿದರೆ ಮನಸ್ಸು ಬೇಗ ಆಯಾಸಗೊಳ್ಳುತ್ತದೆ. ಅದಕ್ಕಾಗಿಯೇ ಪೊಮೊಡೊ ಟೆಕ್ನಿಕ್ ಪ್ರಪಂಚದಾದ್ಯಂತ ಜನಪ್ರಿಯವಾಗಿದೆ. 25 ನಿಮಿಷ ಸಂಪೂರ್ಣ ಗಮನದಿಂದ ಕೆಲಸ ಮಾಡಿ. ನಂತರ 5 ನಿಮಿಷ ವಿಶ್ರಾಂತಿ ತೆಗೆದುಕೊಳ್ಳಿ. ಮತ್ತೆ 25 ನಿಮಿಷ ಕೆಲಸ ಮಾಡಿ. ಈ ಚಿಕ್ಕ ವಿರಾಮಗಳು ನಿಮ್ಮ ಮೆದುಳನ್ನು ತಾಜಾಗೊಳಿಸುತ್ತವೆ. ಓದುತ್ತಿರುವ ವಿದ್ಯಾರ್ಥಿಗಳು ಮತ್ತು ಕೆಲಸ ಮಾಡುವವರು ಈ ವಿಧಾನವನ್ನು ಪ್ರಯತ್ನಿಸಿದರೆ ಹೆಚ್ಚು ಹೊತ್ತು ಗುಣಮಟ್ಟದ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಪಾಯಿಂಟ್ 5. ಉತ್ತಮ ನಿದ್ರೆ ಪಡೆಯಿರಿ. ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ಆಯಾಸದಿಂದ ಎದ್ದರೆ ಫೋಕಸ್ ಕಡಿಮೆಯಾಗುವುದು ಸಹಜ. ನಮ್ಮ ಮೆದುಳಿಗೂ ವಿಶ್ರಾಂತಿ ಬೇಕು. ಉತ್ತಮ ನಿದ್ರೆ ಇಲ್ಲದಿದ್ದರೆ ನೆನಪಿನ ಶಕ್ತಿ, ಏಕಾಗ್ರತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಎಲ್ಲವೂ ಕುಗ್ಗುತ್ತವೆ. ಪ್ರತಿದಿನ ಸಾಧ್ಯವಾದಷ್ಟು ಒಂದೇ ಸಮಯಕ್ಕೆ ಮಲಗಿ ಒಂದೇ ಸಮಯಕ್ಕೆ ಏಳುವ ಅಭ್ಯಾಸ ಬೆಳೆಸಿಕೊಳ್ಳಿ. ಉತ್ತಮ ನಿದ್ರೆ ಎಂದರೆ ಸಮಯ ವ್ಯರ್ಥ ಮಾಡುವುದು ಅಲ್ಲ, ಅದು ನಿಮ್ಮ ಮೆದುಳಿಗೆ ಮುಂದಿನ ದಿನದ ಶಕ್ತಿ ತುಂಬುವುದು. ಪಾಯಿಂಟ್ 6. ಪ್ರತಿದಿನ ವ್ಯಾಯಾಮ ಮಾಡಿ. ಫೋಕಸ್ ಎಂದರೆ ಕೇವಲ ಮನಸ್ಸಿನ ವಿಷಯವಲ್ಲ, ದೇಹದ ಆರೋಗ್ಯವೂ ಅದಕ್ಕೆ ಸಂಬಂಧಿಸಿದೆ. ದಿನಕ್ಕೆ ಕೇವಲ 20 ನಿಮಿಷ ನಡೆದರೂ ಅಥವಾ ಸ್ವಲ್ಪ ವ್ಯಾಯಾಮ ಮಾಡಿದರೂ ಮೆದುಳಿಗೆ ರಕ್ತ ಸಂಚಾರ ಉತ್ತಮವಾಗುತ್ತದೆ. ಇದರಿಂದ ಏಕಾಗ್ರತೆ ಮತ್ತು ಚುರುಕುತನ ಹೆಚ್ಚುತ್ತದೆ. ನೀವು ಜಿಮ್ಗೆ ಹೋಗಬೇಕೆಂದಿಲ್ಲ. ವೇಗವಾಗಿ ನಡೆಯುವುದು, ಸಣ್ಣ ಸ್ಟ್ರೆಚಿಂಗ್ ಅಥವಾ ಸರಳ ವ್ಯಾಯಾಮ ಕೂಡ ಸಾಕು. ಆರೋಗ್ಯಕರ ದೇಹ ಆರೋಗ್ಯಕರ ಮನಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಪಾಯಿಂಟ್ 7. ಧ್ಯಾನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಪ್ರತಿದಿನ ಕೇವಲ 10 ನಿಮಿಷ ಶಾಂತವಾಗಿ ಕುಳಿತು ಉಸಿರಾಟದ ಮೇಲೆ ಗಮನ ಕೊಡುವ ಅಭ್ಯಾಸ ನಿಮ್ಮ ಮನಸ್ಸನ್ನು ನಿಧಾನವಾಗಿ ಶಾಂತಗೊಳಿಸುತ್ತದೆ. ಧ್ಯಾನ ಮಾಡಿದಾಗ ಅನಗತ್ಯ ಆಲೋಚನೆಗಳು ಕಡಿಮೆಯಾಗುತ್ತವೆ ಮತ್ತು ಮುಖ್ಯ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸುವುದು ಸುಲಭವಾಗುತ್ತದೆ. ಆರಂಭದಲ್ಲಿ ಕಷ್ಟವೆನಿಸಬಹುದು, ಆದರೆ ಪ್ರತಿದಿನ ಸ್ವಲ್ಪ ಸಮಯ ಕೊಟ್ಟರೆ ಕೆಲವೇ ವಾರಗಳಲ್ಲಿ ನಿಮ್ಮ ಫೋಕಸ್ ಮತ್ತು ಆತ್ಮವಿಶ್ವಾಸದಲ್ಲಿ ಬದಲಾವಣೆ ಕಾಣಲು ಆರಂಭವಾಗುತ್ತದೆ.
ದೊಡ್ಡ ಬದಲಾವಣೆಗಳು ಯಾವಾಗಲೂ ಸಣ್ಣ ಅಭ್ಯಾಸಗಳಿಂದಲೇ ಆರಂಭವಾಗುತ್ತವೆ. ಸ್ನೇಹಿತರೆ, ಫೋಕಸ್ ಎನ್ನುವುದು ಒಂದು ದಿನದಲ್ಲಿ ಸಿಗುವ ಕೌಶಲ್ಯವಲ್ಲ, ಅದು ಪ್ರತಿದಿನ ಕಟ್ಟಿಕೊಳ್ಳುವ ಅಭ್ಯಾಸ. ನಿಮ್ಮ ಜೀವನವನ್ನು ಬದಲಾಯಿಸಲು ದೊಡ್ಡ ಅವಕಾಶಗಳು ಬೇಕಾಗಿಲ್ಲ, ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳೇ ಸಾಕು. ಇಂದಿನಿಂದ ಈ 7 ಅಭ್ಯಾಸಗಳಲ್ಲಿ ಒಂದನ್ನಾದರೂ ಪ್ರಾರಂಭಿಸಿ. ಮೊದಲ ದಿನ ದೊಡ್ಡ ಬದಲಾವಣೆ ಕಾಣದೇ ಇರಬಹುದು, ಆದರೆ 30 ದಿನಗಳ ನಂತರ ನೀವು ಹಿಂದಿನ ನಿಮ್ಮನ್ನು ನೋಡಿದಾಗ ನಿಮ್ಮಲ್ಲೇ ನಿಮಗೆ ಹೆಮ್ಮೆ ಆಗುತ್ತದೆ. ನೆನಪಿಟ್ಟುಕೊಳ್ಳಿ, ಯಶಸ್ಸು ಹೆಚ್ಚು ಬುದ್ಧಿವಂತರಿಗೆ ಸಿಗುವುದಿಲ್ಲ, ಪ್ರತಿದಿನ ತಮ್ಮ ಗಮನವನ್ನು ಸರಿಯಾದ ಕಡೆ ಇಡುವವರಿಗೆ ಸಿಗುತ್ತದೆ. ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ನಿಮ್ಮ ಫೋಕಸ್ನಲ್ಲಿದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಜೀವನ ಬದಲಾಯಿಸುವ ಕನ್ನಡ ಮೋಟಿವೇಶನ್ ವಿಡಿಯೋಗಳಿಗಾಗಿ ಮೋಟಿವೇಶನ್ ಟಾಕ್ಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಪ್ರೇರಣಾದಾಯಕ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಕನಸುಗಳಿಗಾಗಿ ಶ್ರಮಿಸಿ, ನಿಮ್ಮ ಮೇಲೆ ನಂಬಿಕೆ ಇಡಿ. ಧನ್ಯವಾದಗಳು.